ನಮಸ್ಕಾರ. ಇವತ್ತು ರಾಗಿ ಸಂಡಿಗೆಯೊಂದಿಗೆ ಬಂದಿದ್ದೇನೆ. ಮಾಡೋದು ಹೇಗಂತ ನೋಡುವ. ಇದಕ್ಕೆ 1.5 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ತಗೊಂಡಿದ್ದೇನೆ. ಅದಕ್ಕೆ 1 ಲೋಟ ಆಗುವಷ್ಟು ನೀರನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಇದಕ್ಕೆ ಅಳತೆ ಹೇಗಂದರೆ 1.5 ಕಪ್ಪಿಗೆ 1 ಕಪ್ ಸಬ್ಬಕ್ಕಿನೂ ಹಾಕೋದ್ರಿಂದ 12 ಕಪ್ ಆಗುವಷ್ಟು ನೀರು ಬೇಕಾಗ್ತದೆ. ಗಂಟಿಲ್ದಿದ್ದಂಗೆ ಲೈಕ್ ಮಾಡಿ ಕಲಸಿ ಇಟ್ಕೊಳ್ಬೇಕು. ಸಬ್ಬಕ್ಕಿ 1 ಕಪ್ ಆಗುವಷ್ಟನ್ನು ರಾತ್ರಿಯೇ ನೆನೆಸಿ ಇಟ್ಟಿದ್ದೆ. ಅದಾಗ ಒಳ್ಳೆ ಉಬ್ಕೊಂಡಿರುತ್ತೆ ಲಾಯ್ಕಾಯಿ. ಒಂದು ದಪ್ಪ ತಳದ ಪಾತ್ರೆಗೆ ಫಸ್ಟಿಗೆ 4 ಕಪ್ ಆಗುವಷ್ಟು ನೀರು ಹಾಕಿ ಸಬ್ಬಕ್ಕಿನ ಬೇಯಿಸೋಕೆ ಇಟ್ಕೊಳ್ಬೇಕು. ಸಬ್ಬಕ್ಕಿ ಬೆಂದ್ರ ಮೇಲೆ ರಾಗಿ ಹಿಟ್ಟು ಹಾಕೋದು. ಫಸ್ಟ್ ಸಬ್ಬಕ್ಕಿನ ಬೇಯಿಸ್ಕೊಳ್ಬೇಕು. ಮುಚ್ಚಿಟ್ಟು ಬೇಯಿಸಿದರೆ ಸಬ್ಬಕ್ಕಿ ಬೇಗ ಬೇಯುತ್ತಂಥೇಳಿ. ಇದಕ್ಕೊಂದು ಲಾಯ್ಕಾದ ಖಾರ ಮಸಾಲೆ ಮಾಡ್ಕೊಳ್ಬೇಕು, ಆಗ ರುಚಿಯ ಸಂಡಿಗೆ. ಅದಕ್ಕೆ 1 ಚಮಚ ಜೀರಿಗೆ, ಒಂದು ಖಾರ ನಮ್ಗೆ ಎಷ್ಟು ಬೇಕೆಂಬ ಲೆಕ್ಕದ ಮೇಲೆ 4 ಅಥವಾ 5 ಮೆಣಸಿನ್ಕಾಯಿ, ಹಸಿಮೆಣಸು, ಅದನ್ನು ಒಂಚೂರು ನೀರು ಹಾಕ್ಕೊಂಡು ತರಿಯಾಗಿ ರುಬ್ಕೊಳ್ಬೇಕು. ಅದಕ್ಕೆ 2 ಚಮಚ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ 1 ರೌಂಡ್ ತಿರ್ಸಿ ಇಟ್ಟರೆ ಸುಲಭ. ಅದನ್ನು ರುಬ್ಬದ್ದನ್ನು ಈ ಸಬ್ಬಕ್ಕಿ ಬೇಯುವತ್ತಿಗೆ ಹಾಕಬೇಕು. ಒಂದು 6 ಲೋಟ ನೀರು ಉಳಿದದ್ದು ಲೆಕ್ಕದಲ್ಲಿ. ಅದನ್ನು ಸೈಡ್ ಇನ್ನೊಂದು ಒಲೆಯಲ್ಲಿ ಬಿಸಿಗೆ ಇಟ್ಕೊಂಡಿರ್ಕೆ ಯಾವಾಗಲೂ. ಅದರದ್ದೇ ನೀರು ತೆಗೆದು ಹಾಕಬೇಕು. ಈಗ 2 ಲೋಟ ಹಾಕಿದೆ, ಇನ್ನು 4 ಲೋಟ ಅಲ್ಲಿ ಉಳಿದಿತ್ತು. ಮಧ್ಯ ಸೇರಿಸ್ಕೊಂಡ್ರೆ ಆಯ್ತು ಅದನ್ನು. ಈಗ ಸಬ್ಬಕ್ಕಿ ಬೆಂದಾಯಿತು. ಇದಕ್ಕೀಗ ನಾವು ಕರಡಿ ಇಟ್ಕೊಂಡು ರಾಗಿ ಹಿಟ್ಟನ್ನು ಹಾಕಬೇಕು. ನಿಧಾನಕ್ಕೆ ಕೈ ತಿರ್ಸುತ್ತಾ ಹಾಕಿದರೆ ಆಯಿತು. ಅದೇನಷ್ಟು ಗಂಟಾತಿಲ್ಲ, ಸುಲಭ ಮಾಡೋದು. ಅದನ್ನು ತೊಳಸಿ ಹಾಕೋತಿಗೂ ನಾವು ಅಳತಿಗಂತ ತೆಗೆದಿಟ್ಕೊಂಡು ನೀರಲ್ಲೇ ತೊಳಸಿ ಹಾಕೋಕೆ ತುಂಬ ರುಚಿ ಈ ಸಂಡಿಗೆ. ಮಾಡಲಿಕ್ಕೂ ಸುಲಭ. ಕೈ ಬಿಡದೆ ತಿರ್ಸ್ತಾ ಇದ್ದರೆ ಆಯ್ತಷ್ಟೇ. ಕಷ್ಟ ಒಂಚೂರು ಆತಿಲ್ಲ. ಇದು ಇಡೀ ರಾಗಿನ ಅರ್ದು ಅದ್ರ ಹಾಲಿಂದನೂ ಈ ಸಂಡಿಗೆ ಮಾಡ್ಬೋದು, ಅದು ರುಚಿಯಾಗಿರುತ್ತೆ. ಈ ರೀತಿ ಕೈ ಬಿಡದೆ ತಿರ್ಸ್ತಾ ಇರ್ಕ ಸೌಂಟನ್ನು. ಹೆಚ್ಚೊತ್ತು ಮುಚ್ಚು ಕೆಲಸವೂ ಇಲ್ಲ. ಒಂದು 10-15 ನಿಮಿಷದೊಳಗೆ ಇದು ಬೆಂದು ಬೇಗ ರೆಡಿಯಾಗಿಬಿಡುತ್ತೆ. ಈ ಥರ ವಿಸ್ಕಲ್ಲಿ ತಿರ್ಸಿದರೆ ಒಂಚೂರು ಗಂಟಾತಿಲ್ಲ, ಮಾಡಲಿಕ್ಕೂ ಸುಲಭ. ನಾನು ಅದಕ್ಕೆ ಅದರಲ್ಲೇ ಮಾಡಿದೆ, ಸುಲಭ ಆಯ್ತಂತೇಳಿ. ಈ ಥರ ಒಂದು 5 ನಿಮಿಷ ಕುದ್ರಿಸಿ ಅದು ರೆಡಿಯಾಗಿರುತ್ತೆ ಅಷ್ಟೊತ್ತಿಗೆ. ಫಸ್ಟಿಗೀಗ ನೀರು ಅನಿಸಿದ್ರು ಫುಲ್ ತಣ್ಣಂಗೆ ಅದ್ರ ಮೇಲೆ ಅದು ಗಟ್ಟಿ ಬತ್ತು. ಈ ಹದ 20ಗೆ ಒಲೆ ಆಫ್ ಮಾಡಿದರೆ ಆಯಿತು. ಫುಲ್ ತಣ್ಣಂಗೆ ಅದ್ರ ಮೇಲೆ ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಬಿಸಿಲಿನಲ್ಲಿ ನಮ್ಗೆ ಯಾವ ಸೈಜಿನ ಸಂಡಿಗೆ ಬೇಕೋ ಆ ಸೈಜಿನ ಸಂಡಿಗೆ ಮಾಡ್ಕೊಳ್ಬೋದು. ಒಂದು 4-5 ದಿವಸ ಬಿಸಿಲಿಗೆ ಹಾಕಿದರೆ ಗರಿಯಾದ ರಾಗಿ ಸಂಡಿಗೆ ರೆಡಿ ಆಯ್ತು. ಮಳೆಗಾಲದಲ್ಲಿ ಬೇಕಂಬತ್ತಿಗೆ ಕರ್ಕೊಂಡು ತಿನ್ಲಕ್ಕ. ಕಾದ ತೆಂಗಿನ ಎಣ್ಣೆಯಲ್ಲಿ ಕರೆದ್ರೆ ರುಚಿಯಾಗಿರುತ್ತೆ. ಎಣ್ಣೆಗೆ ಹಾಕಿದ್ರೆ ಕೂಡಲೇ ಒಳ್ಳೆ ಹೂವಿನ ಥರ ಅರಳಿ ಬರುತ್ತೆ ಅದು ಸಂಡಿಗೆ. ಹಲ್ಲಿಲ್ದಿದ್ದವರು ತಿನ್ನೋಕೆ ಅಷ್ಟು ಲಾಯ್ಕಿರುತ್ತೆ, ಮೆದುವಾಗಿ. ಈ ಬೇಸಿಗೆಯಲ್ಲಿ ಎಲ್ಲರೂ ಮನೆಯಲ್ಲೇ ಸಂಡಿಗೆ ಮಾಡಿಕೊಂಡು ಮಳೆಗಾಲ ಬರುವಾಗ ತಿಂದು ಗಮ್ಮತ್ತು ಮಾಡಿ. ನನ್ನ ಚಾನಲನ್ನು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.